ರಾಜ್ಯದಲ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲಿ 200 ದರ ನಿಗದಿ ವಿಚಾರವಾಗಿ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಸ್ನಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು ಏಕರೂಪ ದರ ನಿಗದಿಪಡಿಸಿದ ಸರ್ಕಾರ ರಿಟ್ ಅರ್ಜಿ ವಿಚಾರಣೆ ನಡೆತಾ ಇದೆ. ನ್ಯಾಯಮೂರ್ತಿ ರವಿ ಎಂ ಹೊಸಮನಿ ಪೀಠದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲಿ 200 ರೂಪೀಸ್ ದರವನ್ನು ನಿಗದಿ ಮಾಡಿರುವಂತಹ ವಿಚಾರವಾಗಿ ಆಗಿರುವಂತಹ ಬೆಳವಣಿಗೆ ಸಲ್ಲಿಸಿರುವಂತಹ ಒಂದು ಅರ್ಜಿ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನೆ ಮಾಡಿ ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ನಿಂದ ಹೈಕೋರ್ಟ್ಗೆ ನೋಟಿಸ್ ನೀಡಿರುವಂಥದ್ದು, ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಏಕರೂಪ ದರ ನಿಗದಿಪಡಿಸಿದ ಸರ್ಕಾರದ ರಿಟ್ ಅರ್ಜಿ ವಿಚಾರಣೆ ನಡೆಸೋದಕ್ಕಾಗಿ ನ್ಯಾಯಮೂರ್ತಿ ರವಿ ಎಂ ಹೊಸಮನಿ ಪೀಠದಲ್ಲಿ ಸಲ್ಲಿಕೆ ಆಗಿರುವಂತಹ ಒಂದು ಅರ್ಜಿ. ಹೊಂಬಾಳೆ ಫಿಲ್ಮ್ಸ್, ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ, ಕೀಸ್ಟೋನ್ ಎಂಟರ್ಟೈನ್ಮೆಂಟ್, ವಿಕೆ ಫಿಲ್ಮ್ ಅರ್ಜಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಇನ್ನು ಅರ್ಜಿದಾರರ ಪರವಾಗಿ ಮುಕುಲ್ ರೋಹಟ್ಟಿ, ಧ್ಯಾನ್ ಚಿನ್ನಪ್ಪ ವಾದವನ್ನ ಮಾಡಲಿದ್ದಾರೆ. ಎಲ್ಲ ಸಿನಿಮಾಗಳ ವೀಕ್ಷಣೆಗೆ 200 ರೂಪಾಯಿ ನಿಗದಿ ಸ್ವೇಚ್ಛೆ ಕ್ರಮವಾಗಿದೆ. ವೀಕ್ಷಕರಿಗೆ ಎಲ್ಲ ರೀತಿಯ ಐಷಾರಾಮಿ ಸೌಲಭ್ಯ ಕಲ್ಪಿಸಲಾಗುತ್ತೆ. ಆದರೂ ಯಾಕೆ ಇಂತಿಷ್ಟು ದರವನ್ನು ಸರ್ಕಾರ ನಿಗದಿಪಡಿಸಿದೆ? ರೋಹಟ್ಟಿ ಇಲ್ಲಿ ಹೇಳಿರುವಂಥದ್ದು, ಇಲ್ಲಿ ಸಿನಿಮಾ ವೀಕ್ಷಕರು ಮತ್ತು ಸಿನಿಮಾ ಪ್ರದರ್ಶಕರ ಆಯ್ಕೆಯ ಹಕ್ಕಿದೆ. ಸಿನಿಮಾ ವೀಕ್ಷಣೆಗೆ ದರ ನಿಗದಿಪಡಿಸುವುದಕ್ಕೆ ನಿಯಮದಲ್ಲಿ ಅವಕಾಶನೇ ಇಲ್ಲ. ಸಿನಿಮಾ ಹಾಲ್ಗಳನ್ನು ರೂಪಿಸೋದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯಿಸಲಾಗಿರುತ್ತೆ. ಟಿಕೆಟ್ ದರ ಇಂತಿಷ್ಟೇ ಇರಬೇಕು ಅಂತ ಸರ್ಕಾರ ಹೇಳಲಾಗೋದು. ಕರ್ನಾಟಕ ಸಿನಿಮಾ ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಕಾನೂನು ಬಾಹಿರವಾಗಿದೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಪರ ಮುಕುಲ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಏನು ಗರಿಷ್ಠ ದರ 200 ರೂಪಾಯಿ ನಿಗದಿ ಆಯಿತು. ಆ ಒಂದು ವಿಚಾರವಾಗಿ ಆಗ್ತಾ ಇರುವಂತಹ ವಾದ ವಿವಾದಗಳು. ಕೋಟ್ಯಾಂತರ ರೂಪಾಯಿಯನ್ನ ಹಾಕಿರ್ತೀವಿ. ಮಲ್ಟಿಪ್ಲೆಕ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದಂತಹ ಐಷಾರಾಮಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ವಾದ ಮಂಡನೆ ಮಾಡ್ತಾ ಇದ್ದಾರೆ.